ನಟಿ ರಮ್ಯಾ ಮಾಲೀಕತ್ವದ ಗಾರ್ಮೆಂಟ್ಸ್ ಇದೆ. ಆದರೆ ಆ ಗಾರ್ಮೆಂಟ್ಸ್ನಲ್ಲಿ ಅನ್ಯಾಯ ಆಗ್ತಾ ಇದೆ. ಕಾರಣ, ಏಕಾಏಕಿ ಕೆಲಸದಿಂದ ಮಹಿಳಾ ಕಾರ್ಮಿಕರು ಈಗ ವಜಾ ಆಗಿದ್ದಾರೆ. ನಟಿ ರಮ್ಯಾ ಮಾಲೀಕತ್ವದ ಗಾರ್ಮೆಂಟ್ಸ್ನಲ್ಲಿ ಏಕಾಏಕಿ ಕೆಲಸದಿಂದ ಮಹಿಳಾ ಕಾರ್ಮಿಕರು ವಜಾ ಆಗಿದ್ದಾರೆ. ಹಾಗಾಗಿ ಆ ಕಾರ್ಮಿಕರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚೌಧರಿ ಗಾರ್ಮೆಂಟ್ಸ್ ಬಳಿ ಪ್ರತಿಭಟನೆ. ಚಿಕ್ಕಬಳ್ಳಾಪುರದ ಟೋಲ್ ಬಳಿ ಇರುವಂತಹ ಗಾರ್ಮೆಂಟ್ಸ್ ಕಾರ್ಮಿಕರಿಗೆ 2 ತಿಂಗಳಾದರೂ ಕೂಡ ಸಂಬಳ ಕೊಟ್ಟಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಂಬಳ ಕೇಳಿದ್ದಕ್ಕೆ ಹೊಸ ನಿರ್ವಾಹಕನಿಂದ ಈಗ ವಜಾ ಶಿಕ್ಷೆ. ಹರಿಪ್ರಸಾದ್ ನಿರ್ಧಾರದಿಂದ ಈಗ 150ಕ್ಕೂ ಹೆಚ್ಚು ಕುಟುಂಬಗಳು ಈಗ ಬೀದಿಗೆ ಬಂದಿದ್ದಾವೆ. ಹೊಸದಾಗಿ ಬಂದಿರುವ ನಿರ್ವಾಹಕ ಹರಿಪ್ರಸಾದ್ ವಿರುದ್ಧ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳಾ ಕಾರ್ಮಿಕರು ಪಾಪ ಹೋರಾಟ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಇದು ರಮ್ಯಾ ಅವ್ರ ಗಮನಕ್ಕೆ ಬಂದಿದೆಯೋ ಅಥವಾ ಬರ್ದನೆ ಅವ್ರ ನಿರ್ವಾಹಕನೇ ಏಕಾಏಕಿ ನಿರ್ಧಾರ ತೆಗೆದುಕೊಂಡಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ 150 ಕುಟುಂಬಗಳು ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾವೆ. ಅಂತ ನಾವು ಕೆಲ್ಸಕ್ಕೆ ಬಂದಿರೋ 6 ತಿಂಗಳಿಂದ ಬರ್ತಿದೀವಿ ಅಣ್ಣ. ನಾವು ಇದ್ದಿದ್ದಂಗೆ ನಿನ್ನೆ ಸಾಯಂಕಾಲದಿಂದ ನಮಗೆ 5:30ಕ್ಕೆ ಕರೆಕ್ಟ್ ಅನೌನ್ಸ್ ಮಾಡಿದ್ದಾರೆ. 130 ಮಂದಿಗೆ ಅನೌನ್ಸ್ ಮಾಡಿದ್ದಾರೆ, ನೀವು ಕೆಲ್ಸಕ್ಕೆ ಬರಬೇಡ್ರಿ ಅಂದರೆ. ನಾವು ಕೆಲ್ಸಕ್ಕೆ ಬರಬೇಡ್ರಿ ಅಂದರೆ ಮನೆಗೆ ನಾವು ಏನು ಹೇಳ್ಬೇಕು? ನಮ್ಮ ಪ್ರಾಬ್ಲಮ್ಮು ಮನೆಗೆ ಏನು ಹೇಳ್ಬೇಕು? ನೀವು ರೀಸನ್ ಇಲ್ದಂಗೆ ತೆಗ್ದಿದ್ದೀರಲ್ಲ, ಇವಾಗ ಪ್ರಾಬ್ಲಮ್ ಹೇಳಲೇಬೇಕಾ? ನಾವು ಇಂಥದಕ್ಕೆ ತೆಗಿತಿದ್ದೀವಮ್ಮ ನಿಮಗೆ ಅಂತ ರೀಸನ್ ಹೇಳ್ಬೇಕು. ರೀಸನ್ನೇ ಇಲ್ದಂಗೆ ತೆಗ್ದಿರ. ನಮಗೆ ಇವತ್ತು ಏನಂದರೆ ಅವ್ರು ಬಂದ್ರು, ನಾವು ಇವಾಗ ತೆಗ್ದಿರೋರು ಬಂದಿದ್ದಾರೆ, ಇದ್ದವರು ನಮಗೆ ಎಲ್ಲರೂ ಒಂದೇ ಥರ ಇದೀವಣ್ಣ. ನಾವೆಲ್ಲ ಕೂಡಿ ಇಟ್ಕೊಂಡೇ ಬರ್ತಿರೋದು. ನಾವು ಒಬ್ರು ಮಾತು ಒಬ್ರು ತೆಗಿಯಲ್ಲ ಅಂತ ನಾವೆಲ್ಲರೂ ಒಂದೇ ಇದ್ರಾಗಿದ್ದೀವಿ. ನಮಗೇನು, ನಮಗೆ ಇಲ್ಲಿ ನಮಗೆ ಇದ್ಬೇಕು, ನಮಗೆ ನ್ಯಾಯ ಬೇಕು. ನಮ್ಮ ಸ್ಯಾಲ್ರಿ ಹಾಕಿ, ನಮಗೆ 2 ತಿಂಗಳದ್ದು ಸ್ಯಾಲ್ರಿ ಹಾಕಿ ನಮಗೆ ನ್ಯಾಯ ಕೊಡಿಸ್ರಿ. ಅವರು ಇದ್ದಿದ್ದಂಗೆ ಹೋಗ್ಬಿಡ್ರಿ ಅಂದರೆ ಮನೆಗೆ ನಾವು ಏನು ಹೇಳ್ಕೋಬೇಕು ಹೇಳ್ರಿ? ನೀವೇ ಮನೆಗೆ ಏನಂತ ಹೇಳ್ಬೇಕು? ನಾವು ಮನೆಗೆ ನೋಡಿದ್ರೆ ನೀವು ಯಾತಕ್ಕಿಲ್ಲ ಕೆಲಸ ಇಲ್ವಾ ಅಂದಿದ್ದಕ್ಕೆ ಯಾತಕ್ಕೆ ಅಂತ ಕೇಳ್ತಾರೆ. ಏನಂತ ಹೇಳ್ಬೇಕು ನಾವು? अभी 2 मंथ से सैलरी नहीं आया, 2 महीने से सैलरी नहीं आया. सर को बोलने जाती है कि सैलरी डालो तो बोलते हैं डाल दिया. झूठ बोलते हैं, डेली झूठ बोल देते हैं. वो घर में चेक करते हैं, नहीं आया सैलरी, बोलते हैं कि सैलरी डाल दिया तो नहीं आया. घर में आके बोला और कंपनी से निकाल दिया मेरे को. बोलते जाओ काम नहीं है अभी. ऐसा होता है क्या कंपनी में? वो बोलता डाल दिया है, अकाउंट में प्रॉब्लम है. क्या भी प्रॉब्लम नहीं, हर महीने से. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಲ್ಲಪ್ಪ ಕೊಡ್ತಾ ಹೋಗ್ತಾರೆ. ಮಲ್ಲಪ್ಪ, 150ಕ್ಕಿಂತ ಹೆಚ್ಚು ಮಹಿಳಾ ಕಾರ್ಮಿಕರು ರಮ್ಯಾ ಒಡೆತನದ ಗಾರ್ಮೆಂಟ್ಸ್ನಿಂದ ಈಗ ಹೊರಗಡೆ ಬಂದಿದ್ದಾರೆ, ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಏನು ಕಾರಣ ಇದು? ಇದು ರಮ್ಯಾ ಅವರೇ ತೆಗೆದುಕೊಂಡಂಥ ನಿರ್ಧಾರನ ಅಥವಾ ಅವರ ಮ್ಯಾನೇಜರ್ ಅಥವಾ ನಿರ್ವಾಹಕರು ತೆಗೆದುಕೊಂಡಂಥ ನಿರ್ಧಾರನ, ಹೇಗೆ ಅಂತ? ಸಚಿನ್, ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಏನು ಈಗ ಭಾಗ್ಯನಗರ ಆಗಿದೆ, ಆ ಒಂದು ಗಡಿಯಲ್ಲಿರುವಂತ ಒಂದು ಚೌಧರಿ ಒಂದು ಗಾರ್ಮೆಂಟ್ಸ್ ಕಂಪನಿಯಲ್ಲಿ ಸುಮಾರು 100 ಒಂದು ಮಹಿಳಾ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ನಿನ್ನೆ ಒಂದು ಏಕಾಏಕಿ 150ಕ್ಕೂ ಹೆಚ್ಚು ಒಂದು ಮಹಿಳಾ ಕಾರ್ಮಿಕರನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ 2 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಒಂದು ಆರೋಪ, ಮತ್ತೆ ನೀವು ಅವಶ್ಯಕತೆ ಇಲ್ಲ ಕಂಪನಿಗೆ ಅನ್ನೋರೊಂದು ಮತ್ತೊಂದು ಆರೋಪ. ಏನಂದ್ರೆ ಈಗ ಏಕಾಏಕಿ ರೀತಿ ಕೆಲಸದಿಂದ ತೆಗೆದುಹಾಕಿದ್ರಿಂದ ಗಡಿನಾಡು ಏನು ಆಂಧ್ರದ ಗಡಿಗೆ ಹೊಂದ್ಕೊಂಡಿರುವಂತ ಬಡಪಾಯಿ ಒಂದು ಮಹಿಳೆಯರು ಇದನ್ನೇ ನಂಬ್ಕೊಂಡು ಜೀವನ ರೂಪಿಸ್ಕೊಂತಾ ಇದ್ರು. ಇದು ಏಕಾಏಕಿ ತೆಗೆದುಹಾಕಿದ್ರಿಂದ ಜೀವನ ಒಂದು ಬೀದಿಗೆ ಬಿದ್ದಂತಾಗಿದೆ ಅನ್ನೋ ಒಂದು ಆರೋಪದಿಂದ ನಮ್ಗೆ ಯಾವುದೇ ಒಂದು ಮುನ್ಸೂಚನೆ ನೀಡದೆ ಈ ತರ ತೆಗೆದುಹಾಕಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಬೀದಿಗಿಳಿದು 100 ಒಂದು ಮಹಿಳಾ ಕಾರ್ಮಿಕರು ಒಂದು ಕಂಪನಿ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಂದ್ರೆ ಇತ್ತೀಚೆಗೆ ಒಂದು ಮ್ಯಾನೇಜರ್ ಹರಿಪ್ರಸಾದ್ ಎನ್ನುವರ ನಿರ್ಧಾರದಿಂದ ಈ ರೀತಿ ಒಂದು ಆಗಿದೆ. ಬಡಪಾಯಿಗಳ ಬದುಕು ಬೀದಿಗೆ ತರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ರೀತಿಯಲ್ಲಿ ಇವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಂದ್ರೆ ನಟಿ ರಮ್ಯಾ ಅವರ ಒಡೆತನದ ಈ ಒಂದು ಕಂಪನಿ ಮಹಿಳೆಯರಿಗೆ ಈ ರೀತಿ ಏಕಾಏಕಿ ಬೀದಿ ತೊಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸಹ ಒಂದು ಹೋರಾಟಗಾರ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಏನೇ ಆಗ್ಲಿ, ಮಹಿಳಾ ಒಂದು ಕಾರ್ಮಿಕರನ್ನ ಈ ರೀತಿ ನಡ್ಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಸಚಿನ್, ಮಲ್ಲಪ್ಪ, ಇಲ್ಲಿ ಬಹಳ ಮುಖ್ಯವಾಗಿ ಈಗ ರಮ್ಯಾ ಅವ್ರಿಗೆ ಗೊತ್ತಿದೆಯಾ ಮ್ಯಾಟ್ರು ಅಥವಾ ಹೇಗೆ ಅಂತ? ಸಚಿನ್, ಏನಂದ್ರೆ ಯಾವುದೇ ಒಂದು ಮಾಹಿತಿ ಕಂಪನಿಯ ಒಂದು ಮಾಲೀಕರಿಗೆ ಗೊತ್ತಿಲ್ಲದೆ ನಡೆಯೋದಿಲ್ಲ. ಯಾಕಂದ್ರೆ ಅವರು ಅಣತಿ ಅಂತಾನೆ ಪ್ರತಿಯೊಂದು ನಡೆಯುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಗಮನಕ್ಕೆ ಇಲ್ಲದೆ ಈ ರೀತಿ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಕಂಪನಿ ಆಗಿರೋದ್ರಿಂದ ಅವ್ರು ಏನೇ ಒಂದು ಕಾರ್ಯಚಟುವಟಿಕೆ ನಡೀಬೇಕಾದ್ರೂ ಅವರು ಮಾಲೀಕರ ಒಂದು ಅಣತಿ ಅಂತ ನಡೆಯುತ್ತೆ. ಇದು ಸಹ ಅವ್ರಿಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಮಿಕರ ಒಂದು ಆರೋಪ ಆಗಿದೆ.
ಏನೇ ಆಗ್ಬೇಕಾದ್ರೆ ಗಡಿನಾಡಿನಲ್ಲಿ ಹೆಚ್ಚು ಒಂದು ಬಡವರೇ ಇರೋದ್ರಿಂದ ಅವ್ರಿಗೆ ಒಂದು ಆಸರೆ ಆಗಿತ್ತು. ಆ ಆಸರೆಗೆ ಒಂದು ತಣ್ಣೀರು ಎರಚುವಂತ ಒಂದು ಕೆಲಸನ ಒಂದು ಕಂಪನಿ ಮಾಡಿದೆ ಅಂತ ಹೇಳ್ಬೋದು ಸಚಿನ್. ಧನ್ಯವಾದ ಮಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.